ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡಿಸೈನ್ ಯುವರ್ ಆರ್ಟ್. ಈ ವಿಡಿಯೋದಲ್ಲಿ ಸ್ಯಾರಿ ಕುಚ್ಚು ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಸಿಂಪಲ್ ಸ್ಯಾರಿ ಕುಚ್ಚು. ಫಸ್ಟ್ಗೆ ನಾವು ಏನು ಮಾಡಬೇಕಂದ್ರೆ ಸ್ಯಾರಿನ ಫೋಲ್ಡ್ ಮಾಡ್ಕೋಬೇಕು. ಯಾವ ರೀತಿ ಫೋಲ್ಡ್ ಮಾಡ್ಕೋಬೇಕು ಅಂತ ಅಂದರೆ ಸ್ಯಾರಿ ಬ್ಯಾಕ್ ಸೈಡು ನಮ್ಗೆ ಕಾಣಿಸ್ಬೇಕು, ಫ್ರಂಟ್ ಸೈಡಲ್ಲ. ಯಾಕೆಂದರೆ ನಾವು ಸ್ಯಾರಿ ಕುಚ್ಚನ್ನ ಬ್ಯಾಕ್ ಸೈಡಿಂದ ಹಾಕ್ತೀವಿ, ಫ್ರಂಟ್ ಸೈಡಿಂದ ಹಾಕಲ್ಲ. ಅದಕ್ಕೆ ಈ ಥರ ಫೋಲ್ಡ್ ಮಾಡ್ಕೋಬೇಕು. ಸೆರ್ಗ್ ಬ್ಯಾಕ್ ಸೈಡು ನಮಗೆ ಕಾಣಿಸೋ ಥರ ಇಟ್ಕೊಂಡು ನಾವು ಕುಚ್ಚು ಹಾಕ್ಕೋಬೇಕಾಗುತ್ತೆ. ನೋಡಿ, ಈ ಥರ ಫೋಲ್ಡ್ ಮಾಡಿ ಇಟ್ಕೋಬೇಕಾಗುತ್ತೆ. ಈ ರೀತಿ ಇಟ್ಕೊಂಡು ನಾವು ತುದಿಯಿಂದ ಸ್ಯಾರಿ ಕುಚ್ಚನ್ನ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಹಾಕೊಂಡು ಹೋಗ್ಬೇಕು. ಈಗ ನೋಡಿ, ಮತ್ತೆ ಹೇಗೆ ಫೋಲ್ಡ್ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಇದು ಫ್ರಂಟ್ ಸೈಡು. ಸೊ ನಮಗೆ ಬ್ಯಾಕ್ ಸೈಡ್ ಫೇಸಿಂಗ್ ಆಗೋ ಥರ ಈ ಥರ ಫೋಲ್ಡ್ ಮಾಡಿಕೊಂಡು ಯಾವುದಾದ್ರು ದಿವಾನ್ ಕಟ್ ಮೇಲೆ ಅಥವಾ ಟೇಬಲ್ ಮೇಲೆ ಇಟ್ಕೊಂಡು ಕುಚ್ಚು ಹಾಕ್ಬೋದು. ನಾನೀಗ ದಿವಾನ್ ಕಟ್ ಮೇಲೆ ಇಟ್ಕೊಂಡು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈಗ ಕುಚ್ಚು ಹಾಕೋದು ಸ್ಟಾರ್ಟ್ ಮಾಡೋಣ ತುದಿಯಿಂದ. ಈಗ ನಾನು ಕುಚ್ಚು ಹಾಕೋಕ್ಕಿಂತ ಮುಂಚೆ ಥ್ರೆಡ್ ಯಾವ್ದು ತೊಗೊಂಡಿದ್ದೀನಿ ಅಂದರೆ ಸೀರೆ ಕಲರ್ ತೊಗೊಂಡಿದ್ದೀನಿ. ಇದು ಸೆರಗ್ ಕಲರು. ನಾವು ಸೆರಗ್ ಆಪೋಸಿಟ್ಟು ಸೀರೆ ಕಲರ್ ಯಾವುದಿದೆ ಅದನ್ನು ತೊಗೊಂಡಿದ್ದೀನಿ. ಮತ್ತು ಗ್ಲೂ, ಜೆರಿ ಥ್ರೆಡ್ಡು, ಸಿಸರು, ಇದು ಕಟ್ಟರು, ಮತ್ತು ಕುಚ್ಚು ಹಾಕೋಕ್ಕೆ ದೊಡ್ಡ ಸೈಜದ್ದು ನೀಡಲು, ಅಂದರೆ ಕುಚ್ಚು ಹಾಕೋಕ್ಕೆ ಅಂತಲೇ ಸಿಗುತ್ತೆ ಅದು, ಮತ್ತು ಸ್ಮಾಲ್ ಸೈಜ್ ನೀಡಲ್ ತೊಗೊಂಡಿದ್ದೀನಿ. ಇದು ಬೀಡ್ಸು, ಡಿಸೈನ್ ಬೀಡ್ಸು. ಇದು ಸ್ಮಾಲ್ ಗೋಲ್ಡನ್ ಬೀಡ್ಸ್ ತೊಗೊಂಡಿದ್ದೀನಿ. ಇದು ಮಾಮೂಲಿ ಗ್ರಾಮ್ ಲೆಕ್ಕದಲ್ಲಿ ಕೊಡ್ತಾರೆ ಕವರಲ್ಲಿ. ನಾನು ಇದನ್ನು ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ ಅಷ್ಟೇ. ಸೊ ಈಗ ಸ್ಯಾರಿ ಕುಚ್ಚು ಹೇಗೆ ಹಾಕೋದು ಸ್ಟಾರ್ಟಿಂಗ್ ಅಂತ ನೋಡೋಣ. ಫಸ್ಟ್ಗೆ ಈಗ ಥ್ರೆಡ್ಡು ತೊಗೊಳ್ಬೇಕು. ಥ್ರೆಡ್ಡನ್ನು ನಾವು ಯಾವುದಾದ್ರು ನಿಮ್ಮ ಹತ್ರ ಇರೋ ರಟ್ಟು ಅಥವಾ ನೀವು ಯಾವುದಕ್ಕಾದ್ರು ಸುತ್ಕೋಬೋದು. ಈ ಥರ ಬುಕ್ಸ್ಗೆ ಯಾವುದಕ್ಕಾದ್ರು ಈ ಥರ ಸುತ್ಕೋಬೋದು. ನಾನೀಗ ಎಕ್ಸಾಮ್ ಪ್ಯಾಡ್ ಯೂಸ್ ಮಾಡಿ ನಾನು ಸಿಲ್ಕ್ ಥ್ರೆಡ್ನ ಸುತ್ಕೋತಾ ಇದ್ದೀನಿ. ಇದೇ ರೀತಿ ಪೂರ್ತಿ ನಾನು 65 ಸಲ ಸುತ್ತಿದ್ದೀನಿ. ಅಂದರೆ 65 ಎಳೆ ಆಗಬೇಕು ಸಿಲ್ಕ್ ಥ್ರೆಡ್ಡು. ಸೊ ಅಷ್ಟು ಸುತ್ತಿದ್ದೀನಿ. ಈಗ ಸುತ್ತಾದಮೇಲೆ ಅದನ್ನು ಕಟ್ ಮಾಡಿ ಈ ತುದಿಯಿಂದ ನೆಕ್ಸ್ಟು ತುದಿ ಎರಡನ್ನೂ ಜಾಯಿನ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಒಟ್ಟಿಗೆ ಜಾಯಿನ್ ಮಾಡ್ಕೋಬೇಕು. ಈಗ ಆ ಎರಡು ತುದಿ ಮಧ್ಯ ಏನಿದೆಯೋ ಅದನ್ನು ಕಟ್ ಮಾಡ್ತಾಯಿದ್ದೀನಿ. ಆವಾಗ ಏನಾಗುತ್ತೆ ಅಂತಂದರೆ ಈ ಕಡೆ ತುದಿ 65 ಇದೆ ಮತ್ತು ಇದು 65 ಇದೆ. ಸೊ ಟೋಟಲ್ಲು 65 130 ಆಗುತ್ತೆ. ನೋಡಿ, ಈಗ ಸೆಂಟರ್ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಟೋಟಲ್ಲು 130 ಎಳೆಗಳಿದೆ, ಅಂದರೆ 130 ಎಳೆಗಳು ಆಗಿದೆ. ಈಗ ಮೇಲೆ ತುದಿಗೆ ನಾವು ಗ್ಲೂ ಹಾಕ್ಕೋಬೇಕು. ಆ ತುದಿ ಏನು ಕಾಣಿಸ್ತಿದೆ ನೋಡಿ, ಅಲ್ಲಿಗೆ ನಾನೀಗ ಗ್ಲೂ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಾಕ್ಕೊಂಡು ಅದನ್ನು ಫ್ಲ್ಯಾಟಾಗಿ ಪ್ರೆಸ್ ಮಾಡ್ಕೋಬೇಕು ಈ ರೀತಿ. ಯಾಕೆಂದರೆ ನಾವು ಇದನ್ನು ಸೂಜಿ ಒಳಗೆ ಹಾಕಬೇಕು. ಸೊ ಫ್ಲ್ಯಾಟಾಗಿ ನಾವು ಇದನ್ನು ಮಾಡಿಕೊಂಡ್ರೆ ಸೂಜಿ ಒಳಗೆ ಈಸಿಯಾಗಿ ಹಾಕ್ಬೋದು. ಸೊ ನೋಡಿ, ಅದು ಫ್ಲ್ಯಾಟಾಗಿರುತ್ತೆ. ಈಗ ಈಸಿಯಾಗಿ ನಾವು ನೀಡಲೊಳಗೆ ಹಾಕ್ಬೋದು. ಸೊ ಹೀಗಾಗುತ್ತೆ. ಪೂರ್ತಿ ಎಳ್ಕೊಬೇಡಿ. ನಾವು ಎಷ್ಟು ಗ್ಲೂ ಹಾಕಿರ್ತೀವಿ ಅಷ್ಟು ಮಾತ್ರ ಆ ಕಡೆ ಭಾಗಕ್ಕೆ ಬರಬೇಕು. ಅಂದರೆ ನಾವು ಎಷ್ಟು ಗ್ಲೂ ಹಾಕಿ ಗಟ್ಟಿ ಮಾಡಿರ್ತೀವಲ್ವ ಅಷ್ಟು ಮಾತ್ರ ನಾವು ಸೂಜಿ ಒಳಗೆ ಹಾಕಬೇಕು. ಇಷ್ಟಾದಮೇಲೆ ನಾವು ಅದನ್ನು ಈ ಥರ ಪ್ರೆಸ್ ಮಾಡಿಕೊಂಡು ಈ ಥರ ರೆಡಿ ಮಾಡ್ಕೋಬೇಕು. ಈ ಥರ ರೆಡಿ ಮಾಡ್ಕೊಂಡಾಗ ನಾವು ಕುಚ್ಚು ಹಾಕಿದಾಗ ಈ ಥರ ಫೋಲ್ಡ್ ಮಾಡ್ತೀವಿ. ಸೊ 130 + 130 260 ಆಗುತ್ತೆ. ಅಂದರೆ 260 ಎಳೆಯಿಂದ ಕುಚ್ಚಾಗುತ್ತೆ. ಸೊ ಈಗ ನಾವು ಇದನ್ನು ರೆಡಿ ಮಾಡ್ಕೊಂಡಿದ್ದೀವಲ್ವ, ಆ ಸೂಜಿನ ತೆಗೆದು ಫಸ್ಟು ತುದಿಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ ತುದಿಗೆ ಈ ಥರ ಹಾಕೋಬೇಕು. ಈಸಿಯಾಗಿ ಬರುತ್ತೆ. ಏನು ಜಾಸ್ತಿ ಎಳೆದು ಸ್ಯಾರಿನ ಡ್ಯಾಮೇಜ್ ಮಾಡೋಕ್ಕೆ ಹೋಗ್ಬೇಡಿ. ನಿಧಾನಕ್ಕೆ ಬರುತ್ತೆ, ಏನಿಲ್ಲ. ಆಮೇಲೆ ನಾವು ತುದಿವರೆಗೆ ಎಳ್ಕೊಂಡು ನಮಗೆ ಎಷ್ಟು ಉದ್ದ ಬೇಕು, ಅಂದರೆ ಕುಚ್ಚು ಎಷ್ಟು ಉದ್ದ ಬೇಕು ಅಂತ ಅಂದ್ಕೊಂಡಿರ್ತೀವೋ
ಅಷ್ಟನ್ನು ಇಟ್ಕೊಂಡು ಇನ್ನೊಂದು ಸೂಜಿಗೆ ಜರಿ ಥ್ರೆಡ್ನ ಹಾಕೋಬೇಕು. ಅದನ್ನು ಈ ಕುಚ್ಚಿನ ಮಧ್ಯಕ್ಕೆ ಹಾಕಿ ಈ ರೀತಿ ಎಳ್ಕೋಬೇಕು. ಎಳ್ಕೊಂಡು ಅದ್ರ ಸುತ್ತ ಸುತ್ಕೋಬೇಕಂದ್ರೆ ಕುಚ್ಚಿಗೆ ಟೈಟಾಗಿ ಸುತ್ಕೋಬೇಕು. ಈ ರೀತಿ ಸುತ್ಕೊಂಡು ಮತ್ತೆ ಒಂದು ಸೆಂಟರ್ಗೆ ಹಾಕಿ ನಾವು ಜಾಯಿನ್ ಮಾಡಬೇಕು. ಒಂದು ನಾಟ್ ಹಾಕೋಬೇಕು. ಕೊನೆಯಲ್ಲಿ 1 ಅಥವಾ 2 ನಾಟ್ ಹಾಕ್ಕೊಂಡು ಈ ರೀತಿ ನಾಟ್ ಹಾಕೋಬೇಕು. ಈ ಥರ ನಾಟ್ ಹಾಕ್ಕೊಂಡಾದ್ಮೇಲೆ ಫ್ರಂಟ್ ಸೈಡಿಂದ ಈ ಥರ ಕಾಣಿಸುತ್ತೆ. ನಮಗೆ ಎಷ್ಟು ಉದ್ದ ಬೇಕು ಅಂತ ಅಂದ್ಕೊಂಡಿರ್ತೀವೋ ಅದು ಫೋಲ್ಡ್ ಮಾಡಿರ್ತೀವಲ್ವ ಆ ಉದ್ದಕ್ಕೆ ಕಟ್ ಮಾಡಬೇಕು ಕಟರಿಂದ. ಸೊ ಅದು ಈ ರೀತಿ ಕಾಣಿಸುತ್ತೆ. ನಾವು ಯಾಕೆ ಸೆರಗನ್ನ ಉಲ್ಟಾ ಇಟ್ಕೊಂಡು ಕುಚ್ಚಾಕ್ತೀವಿ ಅಂತ ಅಂದರೆ ನಾವೀಗ ನಾಟ್ ಏನು ಹಾಕಿದ್ವಿ ಜರಿ ಥ್ರೆಡ್ದು ಅದು ಫ್ರಂಟ್ ಸೈಡಿಗೆ ಕಾಣಿಸ್ಬಾರ್ದು ಅಂತ. ನೆಕ್ಸ್ಟ್ ಕುಚ್ಚು ಹಾಕಬೇಕಾದ್ರೆ ನಾವು ಗ್ಯಾಪ್ ಎಷ್ಟು ಬೇಕು ಅಂತ ನೋಡ್ಕೊಳ್ಳೋಕ್ಕೆ ಈ ಥರ ಬೆರಳನ್ನು ಇಟ್ಟು ಅದರಿಂದ ಬೇಕಾದರೂ ನಾವು ಹಾಕೋಬೋದು. ಅಥವಾ ಮೆಷರಿಂಗ್ ಟೇಪ್ ಏನಾದ್ರು ಇದ್ದರೆ ಅದನ್ನು ಯೂಸ್ ಮಾಡಿ ಕೂಡ ಗ್ಯಾಪ್ ಎಷ್ಟು ಬೇಕು ಅಂತ ನೋಡಿಕೊಂಡು ನೀವು ಕುಚ್ಚು ಹಾಕೋಬೋದು. ನಾನೀಗ 1 ಇಂಚು ಗ್ಯಾಪ್ ಬಿಟ್ಟು ಇನ್ನೊಂದು ಕುಚ್ಚು ಹಾಕೋತಾ ಇದ್ದೀನಿ. ಈಗ ಆ 1 ಇಂಚ್ ಗ್ಯಾಪ್ ಏನು ಬಿಟ್ಟಿರ್ತೀನೋ ಆ ಗ್ಯಾಪಲ್ಲಿ ಈಗ ಜರಿ ಥ್ರೆಡ್ ಹಾಕ್ಕೊಂಡಿರ್ತೀವಲ್ಲ ಅದನ್ನು ತುದಿಗೆ ಗಂಟು ಹಾಕಿರಬೇಕು. ಈ ಥರ ನಾಟ್ ಹಾಕಿರಬೇಕು. ಹಾಗೆ ಸೆರಗಿಗೆ ಮತ್ತು ಜರಿ ಥ್ರೆಡ್ಗೆ ಮತ್ತೆ 2 ನಾಟ್ ಹಾಕ್ಕೊತಾ ಇದ್ದೀನಿ. ಸೊ ಸೆಕ್ಯೂರ್ ಆಗಿರಲಿ ಅಂತ ಈ ಥರ ನಾಟ್ ಹಾಕ್ಕೊಂಡಾದ್ಮೇಲೆ ನಾವು ಈ 2 ತುದಿ ಮಧ್ಯ ಆರ್ಚ್ ಶೇಪಲ್ಲಿ ಮಣಿಗಳನ್ನ ಸೆಟ್ ಮಾಡ್ಕೋಬೇಕು. ಸೊ ಅದಕ್ಕೆ ಈ ಸ್ಮಾಲ್ ಬೀಡ್ಸ್ ಗೋಲ್ಡನ್ ಬೀಡ್ಸ್ ಏನಿದೆಯೋ ಅದನ್ನು 4 ಹಾಕೋತಾ ಇದ್ದೀನಿ. ಇದಾದಮೇಲೆ ದೊಡ್ಡದು ಬೀಡ್ಸ್ ಏನು ತೋರಿಸಿದ್ನೋ ಅದನ್ನು ಹಾಕೋತಾ ಇದ್ದೀನಿ. ಮತ್ತು ಸ್ಮಾಲ್ ಸೈಜ್ದು 4 ಬೀಡ್ಸ್ ಹಾಕೋತಾ ಇದ್ದೀನಿ. ಈ ಥರ ಹಾಕ್ಕೊಂಡು ಈಗ ಫಸ್ಟು ಕುಚ್ಚು ಎಡ್ಜ್ಗೆ ಜಾಯಿನ್ ಮಾಡಿಕೊಂಡು ಈಗ ಅದ್ರ ತುದಿನ ಸೆಕೆಂಡ್ ಕುಚ್ಚು ಸ್ಟಾರ್ಟಿಂಗಿಗೆ ಜಾಯಿನ್ ಮಾಡ್ಕೋಬೇಕು. ಈ ರೀತಿ ಆದಮೇಲೆ ಮತ್ತೆ ಇಲ್ಲಿ ಇನ್ನೊಂದು ಸಲ ನಾಟ್ ಹಾಕ್ಕೋಬೇಕು. ಈ ರೀತಿ ಟೈಟಾಗಿ ನಾಟ್ ಹಾಕ್ಕೋಬೇಕು. ನಾಟ್ ಹಾಕ್ಕೊಂಡಾದ್ಮೇಲೆ ಆ ತುದಿನ ಕಟ್ ಮಾಡ್ಕೋಬೇಕು. ಸೊ ಇದೇ ರೀತಿ 1 ಇಂಚು ಗ್ಯಾಪ್ ಬಿಟ್ಟು ಮತ್ತೆ ಕುಚ್ಚು ಹಾಕ್ಕೋಬೇಕು. ಗ್ಯಾಪ್ ಇರೋ ಜಾಗದಲ್ಲಿ ಈ ರೀತಿ ಬೀಡ್ಸ್ ಯೂಸ್ ಮಾಡಿ ಆರ್ಚನ್ನು ಮಾಡ್ಕೋಬೇಕು. ಈ ರೀತಿ ಈ ಡಿಸೈನು ಆಗುತ್ತೆ. ಸೊ ನೋಡಿ, ಇದು ಫ್ರಂಟ್ ಸೈಡಿಂದ ಈ ರೀತಿ ಕಾಣಿಸುತ್ತೆ. ಸಿಂಪಲ್ಲಾಗಿ ಮತ್ತು ಬೇಗ ಕೂಡ ರೆಡಿ ಆಗುತ್ತೆ. ಈಗ ಇದೇ ರೀತಿ ಕುಚ್ಚು ಹಾಕ್ಕೊಂಡು ಹೋಗಬೇಕು. ಸೊ ಅದು ಹೇಗೆ ಕಾಣಿಸುತ್ತೆ ಅಂತ ಕೊನೆಯಲ್ಲಿ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ, ನಿಮಗೆ ಹೆಲ್ಪ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಯಾರ್ಯಾರು ಈ ವಿಡಿಯೋನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನೋಡಿ, ಈಗ ಫುಲ್ಲು ಸ್ಯಾರಿ ಕುಚ್ಚು ರೆಡಿ ಆಗಿದೆ. ಅದು ಈ ರೀತಿ ಕಾಣಿಸಿದೆ. ಇದು ಫ್ರಂಟ್ ಸೈಡಿಂದ ತೋರಿಸ್ತಾ ಇರೋದು. ಫ್ರಂಟ್ ಸೈಡಿಂದ ನಾವು ನಾಟ್ ಹಾಕಿರೋದು ಕಾಣಿಸಲ್ಲ. ಜರಿ ಥ್ರೆಡ್ಡು ಬ್ಯಾಕ್ ಸೈಡು ಇರುತ್ತೆ. ಸೊ ನಾವು ನಾಟ್ ಹಾಕಿರೋದು ಬ್ಯಾಕ್ ಸೈಡಲ್ಲಿ ಇರುತ್ತೆ. ಇದಕ್ಕೋಸ್ಕರನೇ ನಾವು ಸೆರಗನ್ನ ಬ್ಯಾಕ್ ಸೈಡಿಂದ ಕುಚ್ಚು ಹಾಕಿದ್ದು. If you like this video, please like, share and subscribe to my channel. Thanks for watching.